ಬೆಂಗಳೂರು ಗ್ರಾಮಾಂತರ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ 10 ದಿನಗಳಿಂದ ಲೋಕಾಯುಕ್ತರು ಪಟ್ಟಣ ಪಂಚಾಯಿತಿ ಮೇಲೆ ದಾಳಿ ಮಾಡಿದ್ದಾರೆ. ನಾವು ಸಾರ್ವಜನಿಕರಾಗಿ ಏನಕ್ಕಪ್ಪ 10 ದಿನಗಳಿಂದ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ ಅಂತ ಬಂದು ಗಮನಿಸಿದಾಗ ನೂರಾರು ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ. ಆ ಹಗರಣಗಳನ್ನ ಕೇಳ್ತಾ ಇದ್ದಂಗೆ ನಾವೇ ತಲೆ ತರಕ್ಕೆ ಬೀಳೋ ಥರ ಆಗಿದೆ. ಏನಪ್ಪ ಅಂತಂದರೆ, ನಮ್ಮ ಅಳಬೂರು ಚೀಫ್ ಆಫೀಸರು ನರಸಿಂಹಮೂರ್ತಿ, ಉಮಾಶಂಕರ್ ಅಂತ ಒಬ್ಬ ಅಧಿಕಾರಿ, ಸಿಂಧು ಅವರು ಅನ್ಅಫಿಷಿಯಲ್ಗಳು ಅಧಿಕಾರಿಗಳನ್ನ ಸಿಂಧು ಅವ್ರನ್ನೆಲ್ಲ ಗಜೇಂದ್ರ ಅನ್ನೋರು ಇಂಜಿನಿಯರ್ಗಳು ತಗೊಂಡು ಇಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಅಕೌಂಟ್ಗಳಲ್ಲಿ 50 ಲಕ್ಷ ಇದೆ ಅಂತೆ. ಆಮೇಲೆ ಏನು 50 ಲಕ್ಷ ಅಕೌಂಟ್ಗಳು ಎಲ್ಲಿಂದ ಬಂತು? ಎಲ್ಲ ಕಾಮಗಾರಿಗಳಲ್ಲಿ ಹೊಡೆದಿರೋಂಥ ದುಡ್ಡು. JCP ಬಿಲ್ ಮಾಡಿದರೆ ಇಡೀ ನಮ್ಮ ತಾಲೂಕಿಗೆಲ್ಲ JCPಗಳು ಕೊಂಡ್ಕೊಬೋದು, ಒಂದು 10 ಕೊಂಡ್ಕೊಬೋದು. ಒಂದು ವರ್ಷದಲ್ಲಿ 1 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ JCP ಬಿಲ್ಲು ಅಂತ. ಏನು ಬರೀ ಪಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಎಲ್ಲ ತೋಡ್ತಾ ಇದ್ರೆ ಇವರು? ಏನಿಲ್ಲ, ಕಾಮಗಾರಿ ಬರೀ 2 ಲಕ್ಷ ಕೆಲಸ ಆಗಿದ್ರೆ 1 ಕೋಟಿ ರೂಪಾಯಿ ಬಿಲ್ಗಳು ಮಾಡೋರೆ. ತಿಂಗಳಿಗೆ 5 ಲಕ್ಷ ಆ ಥರ ಮಾಡಿ 1 ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ. ಅದೇ ಥರನೇ ಕಾಮಗಾರಿಗಳು ಸ್ಲ್ಯಾಬ್ ಅಳವಡಿಕೆ ಅಂತಾರೆ 5 ಲಕ್ಷ ಅಂತಾರೆ, ಅಳವಡಿಕೆ ಮಾಡಿಲ್ಲ. ಚರಂಡಿಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ, ಚರಂಡಿ ಇಲ್ಲ. ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ಅಂತ ಹೇಳ್ತಾರೆ, ಒಂದೂ ಇಲ್ಲ. ಎಲ್ಲ ಫೇಕ್ ಬಿಲ್ ಮಾಡೋದನ್ನು ಕಳ್ತನ ಮಾಡ್ತಾರೆ. ಮಾಡಿದ್ರೆ ಕಳ್ಳರು ಅಂತಾರ ಮಾಡಿದ್ರೆ ಇವರು ರೆಡ್ ಹ್ಯಾಂಡಾಗಿ ಮಾಡ್ತಾರೆ ಕಳ್ಳರುಗಳು. ಕರೆಕ್ಟಾಗಿ ಎಲ್ಲ ಇಲ್ಲೇ ಆಫೀಸಲ್ಲಿ ಡಾಕ್ಯುಮೆಂಟ್ ಇಟ್ಟವ್ರೆ. ಯಾವುದೇ ಒಂದು GPS ಫೋಟೋ ಇಲ್ಲ, ಯಾವುದೇ ಕಾಮಗಾರಿಗಳಿಲ್ಲ, ಇದಿಲ್ಲ. ಬಿಲ್ ಮಾತ್ರ ಆಗೈತೆ, ಚೆಕ್ ಮಾತ್ರ ಹರಿದವ್ರೆ. ನಾವಿಲ್ಲಿ 10 ದಿನದಿಂದ ಮಾಡ್ತಾವ್ರಲ್ಲ, ನಮ್ಮ ಪಂಚಾಯತಿ ಬಗ್ಗೆ ಇದು ಗೌರವ ಹೋಗ್ತಾ ಇದೆಯಲ್ಲ ಅಂತ ನಾವು ಜನಗಳು ಸಾರ್ವಜನಿಕರು ಬಂದು ನೋಡಿದಾಗ ಇಲ್ಲಿ ನಮಗನ್ನಿಸ್ತಾ ಇದೆ. ಲೋಕಾಯುಕ್ತರನ್ನ ಕೇಳಿದಾಗ ಹೇಳ್ತಾರೆ ಕೋಟ್ಯಾಂತರ ರೂಪಾಯಿ ಹಗರಣ. ನಾವು ಇದಕ್ಕೆ ಮುಂಚೆ ಗಮನ ಲೋಕಾಯುಕ್ತರಿಗೆ ಇದೇ 2-3 ಬಾರಿ MLA ಅವರಿಗೆಲ್ಲ ನಾವು ಹೇಳಿದ್ರಿ, ಸ್ವಾಮಿ ಬರೀ ಗುದ್ಲಿ ಪೂಜೆ ಮಾಡೋದು ಅವೆಲ್ಲ ಬೇಡ ಸ್ವಾಮಿ, ಒಂಚೂರು ಪಂಚಾಯತಿ ಬರೀಗೆ ಗಮನ ಹರಿಸ್ರಿ ಅಂತ ಹೇಳಿದ್ರಿ. ಅವಾಗ MLA ಸಾಹೇಬರು ಗಮನ ಹರಿಸ್ತೀನಿ ಅಂತ ಯಾವುದೋ ಹರಿಸಿಲ್ಲ, ನಾವು ಕ್ಲೀನಾಗಿ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರು. MLA ಸಾಹೇಬರು ಒಂದು ಮಾತು ಹೇಳ್ತಾರೆ, ಯಾರಾದರೂ ಭ್ರಷ್ಟರು 10 ರೂಪಾಯಿ ಕಾಸು ಕೇಳಿದ್ರೆ ನಮ್ಮ ಮನೆ ಹತ್ರಕ್ಕೆ ಬರ್ರಿ, ನಾವು ಅವ್ನು ಗಲ್ಲಿಗೇರಿಸ್ಬಿಡ್ತೀರಿ ಅನ್ನೋ ಥರ ಹೇಳ್ತಾರೆ. ಅಲ್ಲ ಸ್ವಾಮಿ, ಆಡಳಿತಾಧಿಕಾರಿ 4-5 ವರ್ಷದಿಂದ ಬಾಡಿ ಬಂದು ಕೆಲವೇ ದಿನಗಳಾಗಿರೋದು, 6 ತಿಂಗಳಾಗಿರೋದು ಅಷ್ಟೇ. ಅದಕ್ಕೆ ಮುಂಚೆ ತಹಸೀಲ್ದಾರು, ಚೀಫ್ ಆಫೀಸರು, MLA ಸಾಹೇಬ್ರೆ ಆಡಳಿತಾಧಿಕಾರಿಗಳಾಗಿದ್ದು. ಯಾಕೆ ಸ್ವಾಮಿ ನಿಮಗೂ ಸಮೇತ ಇದ್ರೆ ಪಾಲಿತ್ತಾ? ಯಾಕೆ ಕೇಳಕ್ಕಿಲ್ವಾ? ನೀವು ಆಡಳಿತಾಧಿಕಾರಿಗಳಾದ ಕೋಟಿ ಮಾಡೋರಲ್ಲ, ಮಿನಿಮಮ್ 100 ಕೋಟಿ ಮಾಡೋರೆ. ಏನು ಮಾಡ್ತಾರೆ ಸ್ವಾಮಿ? ನೀವು ಪಾಲ್ದಾರರಾ? ನಾವು ಸ್ವಚ್ಛತೆಗಾರರು, ನಾನು ಹಂಗಿದ್ದೀನಿ ಕ್ಲೀನ್ ಇದ್ದೀನಿ ಅಂತ ಹೇಳ್ತಾ ಇದ್ರಲ್ವಾ? ನೀವು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಎಲ್ಲೋ ಇಲ್ಲ ಸ್ವಾಮಿ. ನೀವು ಹೋಗೋ ದಾರಿಯಲ್ಲಿ ಫಸ್ಟ್ ಬರೋದೇ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ. ಅಭಿವೃದ್ಧಿ ಪಂಚಾಯತಿ 19 ಕೋಟಿ ಬಂದಿದೆ ಅಂತ ಅಂದ್ಬಿಟ್ಟು ಟ್ಯಾಕ್ಸಲ್ಲಿ ಪೇಪರಲ್ಲಿ ಹಾಕ್ಸ್ತಿರಲ್ವಾ? 19 ಕೋಟಿ ಎಲ್ಲೋಯ್ತು? ಸರ್ಕಾರ ದುಡ್ಡು ಏನು ಬೇಕಾಗಿರಲ್ಲ ಸ್ವಾಮಿ ಡೆವಲಪ್ಮೆಂಟ್ಗ. ನಮ್ಮ ದುಡ್ಡನ್ನ ಡೆವಲಪ್ಮೆಂಟ್ ಮಾಡಿದರೆ ನಮ್ಮ ಹಳ್ಳಿಗಳು ತುಂಬ ಚೆನ್ನಾಗಿರೋವು. ಇವತ್ತು ಕಸೂನಹಳ್ಳಿ ಬಿಸುನಹಳ್ಳಿ ಮಾರ್ಗವಾಗಿ ರೋಡ್ ರಸ್ತೆ ನಾನು ನೋಡಿದ್ರೆ ಒಂದೊಂದು ಅಡಿ ಒಂದು ಮೊಣಕಾಲುದ್ದ ಹಳ್ಳ ಬಿದ್ದಿದೆ. ಯಾಕೆ ಸ್ವಾಮಿ? ನೀವು ಪೂಜೆ ಮಾಡಿದ್ರಿ 1.5 ವರ್ಷದ ಮುಂಚೆ. ನಮ್ಮ ಪಂಚಾಯತಿಯಲ್ಲಿ ದುಡ್ಡಿರಿಲ್ವಾ? ಎಲ್ಲಿ ಸಾಲ್ತಾ ಇರಲಿಲ್ಲ ದುಡ್ಡು, ತಿನ್ನಕ್ಕೆ ಸಾಲ್ತಾ ಇರಲಿಲ್ಲ. ಹಂದಿ ಹಗಣಗಳ ಥರ ಮೇಯ್ತಾ ಇದ್ರಿ, ತಿನ್ನಕ್ಕೆ ಸಾಲಿಲ್ಲ ನಿಮಗೆ, ಅದಕ್ಕೆ ದುಡ್ಡಿರಲಿಲ್ಲ ಅಷ್ಟೇ. ನಮ್ಮ ದುಡ್ಡನ್ನು ಸಾರ್ವಜನಿಕರದು ತೆಗೆದುಬಿಟ್ಟು ನೀವು ದುಡ್ಡು ಕೆಲಸ ಮಾಡಿದ್ದಿದೆ ಇವತ್ತು ನಮ್ಮ ಹಳ್ಳಿಗಳು ಚೆನ್ನಾಗಿರೋದು. ಸರ್ಕಾರದಿಂದ ದುಡ್ಡು ಬರೋ ಅವಶ್ಯಕತೆ ಇಲ್ಲ ಸ್ವಾಮಿ. ನಮ್ಮ ಅಭಿವೃದ್ಧಿ, ನಮ್ಮ ಪಂಚಾಯಿತಿಯಲ್ಲಿ ಅನುದಾನದಲ್ಲಿ ದುಡ್ಡು, ನಮ್ಮ ಸ್ವಂತ ಸಂಪನ್ಮೂಲ ದುಡ್ಡೇ ಸಾಕು ನಮ್ಮ ಅಭಿವೃದ್ಧಿ ಮಾಡೋದಕ್ಕೆ. 10 ದಿನ ಕಾರ್ಯಕ್ರಮ ಮಾಡೋರೆ ಲೋಕಾಯುಕ್ತರು. ನಮ್ಮ ಪಟ್ಟಣ ಪಂಚಾಯತಿ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೋಗಿದೆ. ಎಲ್ಲ ಡಿಸ್ಟಿಕ್ಗಳು, ಸ್ಟೇಟ್ಗೆ ಎಲ್ಲ ಹೋಗಿದೆ, ರಾಜ್ಯಕ್ಕೆಲ್ಲ ಹೋಗಿದೆ. ಇಂಥ ಒಂದು ಪಂಚಾಯತಿಯಲ್ಲಿ 10 ದಿನ ಲೋಕಾಯುಕ್ತರವ್ರೆ ಅಂದರೆ ಯಾವ ಲೆವೆಲಾಗಿ ಹೋಗಿರಬೇಕು? ಯಾವುದೇ ಒಬ್ಬ IAS ಆಫೀಸರ್ ಮನೆ ಮೇಲೆ ದಾಳಿ ಮಾಡಿದ್ರು 1 ದಿನ ಇಲ್ಲ 2 ದಿನ ಅಷ್ಟೇ, 1000 ಕೋಟಿ ಇದ್ರೂ. ಇಲ್ಲಿ ಬಾಶೆಟ್ಟಹಳ್ಳಿ ಪಂಚಾಯತಿ ಒಳಗೆ 10 ದಿನ ಲೋಕಾಯುಕ್ತರವ್ರೆ. SP ಸಾಹೇಬ್ರು ಇದ್ದಾರೆ, DOSP ಅವರು ಇದ್ದಾರೆ, ಅವ್ರ ತಂಡ ಇದೆ. 10 ದಿನದಿಂದ ಮಾಡ್ತಾ ಇದ್ರೆ ಅಂದರೆ ಎಷ್ಟು ಕೋಟಿ ಹಗರಣ ಮಾಡಿರಬೇಕು ಅಂತ ನೀವು ಯೋಚನೆ ಮಾಡಿರಿ. ನಮ್ಮ ಸಹಪಾಠಿಗಳು ಗೆದ್ದಿರೋಂಥ ಮೆಂಬರ್ಗಳಿಗೆ ಈ ಲೋಕಾಯುಕ್ತರು ಬರೋದಕ್ಕೆ ಮುಂಚೆ ಆಫೀಸಲ್ಲಿ ಬೆಳಗಿಂದ ಸಾಯಂಕಾಲ ಗಂಟ ಟೇಬಲು ಚೇರು ಹಾಕೊಂಡು ದಿನ ಇರಿರೋ ಜನಗಳು ಸಂಜೆ 8 ಗಂಟೆ ಆದರೂ ಎಲ್ಲೋದ್ರಿ ಸ್ವಾಮಿ? ಯಾರೂ ಇಲ್ಲ. ಏನನ್ನ ಆಷಾಢ ಅಂತ ಅತ್ತೆ ಮನೆಗೆ ನನ್ನ ಮಂಚಗಳ ಜೊತೆಗೆ ಹಾಸಿಗೆ ತರಕ್ಕೆ ನಾನು ಹೋಗಿದ್ದೀರಾ? ಯಾರು ಕೇಳಕ್ಕೆ ನಿಮಗೆ ಶಕ್ತಿ ಇಲ್ವಾ? ಜನ ಕಳ್ಸಿಲ್ವಾ? ಇದೇ ಕೆಂಪೇಗೌಡ ಜಯಂತಿ ಒಳಗಡೆ ಗುದ್ಲಿ ಪೂಜೆ ಮಾಡ್ತಾರೆ. ಮೊನ್ನೆ MLA ಸಾಹೇಬರು ನಾವು ಅಧ್ಯಕ್ಷರ ಮುಂದೆ ಕೇಳಿದ್ರೆ ಹೇಳ್ತಾರೆ, ನಾವು ಅನ್ಅಫಿಷಿಯಲ್ ಮಾಡಿದಿರಿ ಅಂದ್ರಿ. ನಾವು ಕೇಳಿದಾಗ ನಾವು ಉತ್ತರ ಏನು ಹೇಳಿದ್ರು ಗೊತ್ತಾ? ನಮ್ಮ ಅಧ್ಯಕ್ಷರು ಅವರು ಅನ್ಅಫಿಷಿಯಲ್ ಮಾಡಿದಿರಿ ಅಂತ ಕೇಳಿದ್ರು. ಆಮೇಲೆ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಸ್ವಾಮಿ, ನಾವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ. ಇವಾಗ ಯಾಕೆ ಸ್ವಾಮಿ ನೀವು ಮಾಡಿರೋದನ್ನು ಯಾರು ಹೇಳೋಕ್ಕಾಗ್ತಾ ಇಲ್ಲ? ಇಲ್ಲಿ ಕರೀರಿ, ಒಂದು ಪ್ರೆಸ್ ಮೀಟ್ ಕರೀರಿ. ನಮ್ಮ ಪಂಚಾಯತಿಯಲ್ಲಿ ಇಷ್ಟು ಹಗರಣ ಆಗೈತೆ ಅಂತ ಹೇಳ್ರಿ. ಮೆಂಬರ್ಗಳು ಕಳ್ಸಿಲ್ವಾ ನಿಮ್ಮನ್ನು ಜನ?
ಹೇಳ್ರಿ ಜನಕ್ಕೋಸ್ಕರ. ಸ್ವಾಮಿ ಇಷ್ಟು ಹಗರಣ ಆಗೈತೆ, ನನಗೂ ಶೇರ್ ಇತ್ತು, ಇಷ್ಟು ಬರ್ತಾ ಇತ್ತು, ನಾನು ಅದಕ್ಕೆ ಸುಮ್ಮನೆ ಕೂತಿದ್ದೆ ಅಂತ. ಪಾಪ ಲೋಕಾಯುಕ್ತರು ಬರ್ತಾ ಇದ್ದಂಗೆ ಯಾಕೆ ಖಾಲಿ ಮಾಡ್ತೀರಾ ಆಫೀಸ್ನ? ನಿಮ್ಮ ಚೇರ್ಗಳನ್ನ ಯಾಕೆ ಖಾಲಿ ಬಿಡ್ತೀರಾ? ಕುತ್ಕೊಳ್ರಿ, ಅಧಿಕಾರ ಐತೆ, ಜನ ಗೆಲ್ಸ್ಕಳ್ಸವ್ರೆ, ಉತ್ತರ ಕೊಡ್ರಿ ಜನಗಳಿಗೋಸ್ಕರ. ಹೇಳ್ರಿ ಲೋಕಾಯುಕ್ತ ಹೇಳಿ, ಇಲ್ಲಿ ಬೀದಿಯಲ್ಲಿ ಅವ್ರು ಏನು ಹಗರಣ ಮಾಡೋರ ಲೀಸ್ಟ್ ನಲ್ಲಿ ಇಟ್ಬಿಟ್ಟು ಜನಗಳಿಗೆ ಹೋಗ್ಲಿ, ಜನಕ್ಕೆ ಗೊತ್ತಾಗ್ಲಿ ಯಾರನ್ನ ಗೆಲ್ಸವ್ರೆ ಅಂತ. BJP ಬಾಡಿ ಬಂದೈತೆ ಅಂತ ಹೇಳ್ತಿರಲ್ಲ, ಸರ್ವಾಡಳಿತ ಬಾಡಿ ಬಂದೈತೆ ಅಂದ್ಬಿಟ್ಟು ಇಂಥ ಕಟ್ ಕೆಲಸ ಮಾಡ್ರಿ ಅಂತ ನಿಮಗೆ ಬಾಡಿ ಕೊಟ್ಟಿರೋದು. ನಮ್ಮ MLA ಸಾಹೇಬ್ರು ಅಷ್ಟೆಲ್ಲ ಹೇಳ್ತಿರಲ್ಲ, ಧೀರಜ್ ಮುನ್ರಾಜ್ ಸಾಹೇಬ್ರೆ, ನೀವು ದಯವಿಟ್ಟು ಬಂದು ಪಂಚಾಯತಿಗೆ ಇಮಿಡಿಯೇಟ್ಲಿ ಇವತ್ತೇ ಬಂದು ಏನಾಗಿದೆ ಅದನ್ನು ತನಿಖೆ ತಗೊಂಡು ಪ್ರೆಸ್ ಮುಂದೆ ಹೇಳ್ರಿ, ನನ್ನ ನೇತೃತ್ವದಲ್ಲಿ ಇಷ್ಟೊಂದು ಹಗರಣ ಮಾಡವ್ರೆ, ಇದಕ್ಕೆ ನಾನು ಶಾಮಿಲ್ ಇದೀನೋ ಏನಿದ್ದೀನೋ ಅಂತ ಹೇಳಿ. ನೀವಿಲ್ಲ ಅಂತಂದ್ರೆ ಅದೇ ಮುಟ್ಕೊಂಡು ಹೇಳಿ, ಇದನ್ನ ಇದು ವಿಧಾನಸೌಧ ಗಂಟ ತಗೊಂಡೋಗಿ ಇದನ್ನ ಚರ್ಚೆ ಮಾಡ್ರಿ, ತನಿಖೆ ಮಾಡಿಸಿ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸ್ರಿ. ಆ ಸಂಬಂಧಪಟ್ಟ ಯಾರು ಟೆಂಡರ್ಗಳು ಕರೆದು ಗುತ್ತಿಗೆದಾರರು ಇದ್ರಲ್ಲ ಅವ್ರದ್ದು ಲೈಸೆನ್ಸ್ ರದ್ದು ಮಾಡಿ. ಇವತ್ತೇನೋ ಇಷ್ಟಕ್ಕೆ ಬಿಟ್ರೆ ಆ ಗುತ್ತಿಗೆದಾರರು ನಾಳೆ ಇವತ್ತು ಕೆರೆ ಒಳಗೆ ಮೀನು ಹಿಡಿದವ್ರೆ, ನಾಳೆ ಸಮುದ್ರದಾಗ ತಿಮಿಂಗ್ಲ ಹಿಡಿತಾರೆ ಇವರು. ಇಂಥ ಭ್ರಷ್ಟ ಅಧಿಕಾರನ ಸಸ್ಪೆಂಡ್ ಮಾಡಬೇಕು ಇಮಿಡಿಯೇಟ್ಲಿ, ತುರ್ತಾಗಿ. ಎಲ್ಲೋ ಇವಾಗ ಇಲ್ಲಿಂದ ಬೇರೆ ಕಡೆ ಹೋಗಿದ್ದಾರೆ ಪಂಚಾಯತಿಗಳಿಗೆ, ಆ ಪಂಚಾಯತಿಗೆ ಹೋಗಿರೋನ ಪಟ್ಟಣ ಪಂಚಾಯತಿಗೆ ಹೋಗಿ ಇಮಿಡಿಯೇಟ್ಲಿ ರದ್ದು ಮಾಡಿರೋದು 106 ಕೋಟಿ ರೂಪಾಯಿ ಹಗರಣ ಸ್ವಾಮಿ, 1 ಕೋಟಿ 2 ಕೋಟಿ ಅಲ್ಲ. ಅದಕ್ಕೆ ಸಾಕ್ಷಿ ಬೇಕಾದ್ರೆ ಇಲ್ಲೇ ರೆಡ್ ಹ್ಯಾಂಡ್ ಪ್ರತ್ಯಕ್ಷವಾಗಿ ತೋರಿಸ್ತೀನಿ. ಇಲ್ಲಿ ಎಷ್ಟು ಮಾಡಿದ್ದಾರೆ ಅಂತೆ, ಎಳ್ಳುಪುರದಲ್ಲಿ ಬಿಸ್ಲರಿ ಘಟಕ, ಇದು ನಮ್ಮ ಓವರ್ ಟ್ಯಾಂಕಿಂದ ಒಂದು ಅಪಾರ್ಟ್ಮೆಂಟ್ಗೆ ವಾಟರ್ ಸಪ್ಲೈ ಮಾಡ್ತಾರೆ, ವಾಟರ್ ಸಪ್ಲೈ ಲೈನ್ ಮಾಡ್ತಾರೆ. ಯಾವುದೇ ವರ್ಕ್ ಆರ್ಡರ್ ಇಲ್ಲ, ಯಾವುದೇ ಇದಿಲ್ಲ, ಎಲ್ಲ ಇಲ್ಲ, ಏನೂ ಇಲ್ದಿರನೆ ನೋಡಿ ಇದನ್ನಾಗಲೇ ಪೈಪ್ ಲೈನ್ ಮಾಡವ್ರೆ. ನಮ್ಮ ಮೆಂಬರ್ಗಳು ಕೇಳಕ್ಕೆ ಹೋದ್ರೆ, ಸಾರ್ವಜನಿಕರು ಕೇಳಕ್ಕೆ ಹೋದ್ರೆ, ಓವರ್ ಟ್ಯಾಂಕಿಂದ ಜನಗಳು ಕೊಡೋ ನೀರನ್ನ ಅಪಾರ್ಟ್ಮೆಂಟ್ ಕೊಡಂಗಿಲ್ಲ. ಯಾಕೆ ಕೊಡ್ತೀರಾ ಅಂದರೆ ದೌರ್ಜನ್ಯ ಮಾಡ್ತಾರೆ. ನಾವು ಮಾಡೋದೇ ನಮ್ಮನ್ನು ಜನ ಗೆಲ್ಸ್ಕಳ್ಸೋರೆ, ನಾವೇನು ಬೇಕೋ ಮಾಡ್ಬೋದು ಅಂತ. ಇದು ದುರಾಡಳಿತ, ದಯವಿಟ್ಟು ಇಂಥವು ಮಾಡಬೇಡಿ. ಅದೇ ರೀತಿಯೇ ಇನ್ನೂ ಚರಂಡಿಗಳು ಮಾಡ್ತಾರೆ. GPS ಫೋಟೋ ಇದೆ, ಟೆಂಡರ್ ಆಗಿರೋದೇ 1 ಡೇಟು, ಕೆಲಸ ಮಾಡಿರೋದೇ 1 ಡೇಟ್ ಸ್ವಾಮಿ. ಇವತ್ತು ಅಲ್ಲಿ ಸಾಹೇಬ್ರಿಗೆ ಆಲ್ರೆಡಿ ನಾವು ಅರ್ಜಿ ಕೊಡ್ತಾ ಇದ್ದೀರಿ. ಇದು ನಮ್ಮ GPS ಫೋಟೋ. ಯಾವುದೇ ಗುತ್ತಿಗೆ ಕೆಲಸ ಮಾಡಬೇಕಾದ್ರೆ GPS ಫೋಟೋ ಹಾಕ್ಬೇಕು ಸ್ವಾಮಿ. ನಮ್ಮ ಪಂಚಾಯತಿಲಿ ಒಂದೇ ಒಂದು GPS ಫೋಟೋ ಇಲ್ಲ. ಯಾಕೆ ಗೊತ್ತಾ? ಕಳ್ತನ ಮಾಡೋಕ್ಕೆ ಈಸಿಯಾಗಿ ಇದಾಗ್ತದೆ ಅಂತ. 106 ಕೋಟಿ ರೂಪಾಯಿ ಕೆಲಸ ಮಾಡಿದವಾಗ, ನಮ್ಮ ಇಷ್ಟು ಹಗರಣ ಮಾಡುವಾಗ ನಮ್ಮ ಹಳ್ಳಿಗಳಿಗೆ ಅದೇ ಕೆಲಸ ಕಾಮಗಾರಿಗಳ ಕೆಲಸಕ್ಕೆ ಒತ್ತು ಕೊಟ್ಟಿದ್ರೆ ಯಾಕೆ ಆಗ್ತಾಯಿತ್ತು ಸ್ವಾಮಿ? ಇವತ್ತು ಬನ್ನಿ ಕಸೂನಹಳ್ಳಿ ಬಿಸೂನಹಳ್ಳಿ ಆ ಕಡೆ ರೋಡ್ ನೋಡಿ, ಒಂದು ಮೊಣಕಾಲು ಉದ್ದ ಮಾಡೈತೆ. ಇದೇ ನಮ್ಮ ಹಳ್ಳಿ ಜನ DC ಅವ್ರಿಗೆ PD ಅವ್ರಿಗೆಲ್ಲ 1 ವರ್ಷದಿಂದ ಅಲ್ದಿದ್ದೀರಿ, ಬೇಳಾಡಿದ್ದೀರಿ, ಅಂಗ್ಲಾಚಿದ್ದೀರಿ, ಕೈ ಮುಗಿದು ಕೇಳ್ಕೊಂಡಿದ್ದೀರಿ. ಯಾವುದೇ ಕಾರಣಕ್ಕೂ ಇಲ್ಲಿ ಗಂಟನೂ ಕೆಲಸ ಆಗಿಲ್ಲ. ಏನು ಇವರು ದುಡಾಡಳಿತನ ಇಷ್ಟೊಂದು ಅವ್ಯವಹಾರಗಳ? ಅದೇ ಬಾಶೆಟ್ಟಹಳ್ಳಿಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಟ್ಯಾಕ್ಸ್ಗಳು ಚೆಕ್ ಮಾಡಿಸಿ, ಟ್ಯಾಕ್ಸ್ಗಳಲ್ಲಿ ಇದು ಕನ್ಸೆಷನ್ ಕೊಡ್ತಾರೆ. ಏನು ಎಷ್ಟು ಬೇಕು ಅಷ್ಟೇ ಟ್ಯಾಕ್ಸ್ ಕಟ್ಕೊಳೋದು. ಈಗ ಆಲ್ರೆಡಿ ಪಟ್ಟಣ ಪಂಚಾಯತಿ ಆಗಿ 5 ವರ್ಷ ಆಗೈತೆ. ಬಾಶೆಟ್ಟಹಳ್ಳಿ ಪಂಚಾಯತಿ ಇದ್ದಾಗಿಂದ ಏನು ಟ್ಯಾಕ್ಸ್ ಬ್ಯಾಲೆನ್ಸ್ ಇತ್ತು ಅವೆಲ್ಲ ಬಿಟ್ಬಿಡ್ತಾರೆ. ಪಟ್ಟಣ ಪಂಚಾಯತಿ ಆಗಿ ಬರೀ 1 ವರ್ಷದ ಟ್ಯಾಕ್ಸ್ ಕಟ್ತಾರೆ ದೊಡ್ಡವ್ರಕ. ಅದೇ ಯಾರ ಅಮಾಯಕ ಜನಕ್ಕಾದರೆ ಒಂದು ಸೈಟಿಗೆ 20-30 ಬಂದರೆ ಏನು ಮಾಡ್ತಾರೆ? 5 ವರ್ಷದ ಬ್ಯಾಲೆನ್ಸ್ ಐತೆ ಸ್ವಾಮಿ, ಪಂಚಾಯತಿದು ಇಷ್ಟಿದೆ, ಇವ್ರದ್ದು ಇಷ್ಟಿದೆ ಅಂದ್ಬಿಟ್ಟು ಮಿನಿಮಮ್ 20,000 30,000 ಕಟ್ಸ್ಕೊಂಡಿದ್ರೆ 30-40ಕ್ಕೆ. ಅದೇ ದೊಡ್ಡ ಬಿಲ್ಡಿಂಗ್ಗಳಿಗೆ 5 ವರ್ಷದ ಟ್ಯಾಕ್ಸ್ ನಮಗೆ ಕೊಡೋಕೆ ಹೇಳಿ ಪಟ್ಟಣ ಪಂಚಾಯತಿಯಿಂದ ಬ್ಯಾಲೆನ್ಸ್ ಇರೋ ರಿಸಿಪ್ಟ್ ಸಮೇತ ಕೊಡಬೇಕು. ಬರೀ 1 ವರ್ಷದ ಕೊಡೋದಲ್ಲ, 5 ವರ್ಷದ ಕೊಡೋಕೆ ಹೇಳಿ. ಲೋಕಾಯುಕ್ತಕ್ಕೆ ನಾವು ಗಮನ ತಿಳಿಸ್ತಾ ಇರೋದು ಅದನ್ನೇ. ನೀವು 5 ವರ್ಷದ್ದು ಮೇನ್ ಬಿಲ್ಡಿಂಗ್ಗಳು 5 ವರ್ಷದ ತಗೊಳ್ಳಿ, ಒಳ್ಳೊಳ್ಳೆ ಕಂಪ್ನಿಗಳು 5 ವರ್ಷದ್ದು ಡೀಟೇಲ್ ತಗೊಳ್ಳಿ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ, ಪಂಚಾಯತಿಯಿಂದ ಎಷ್ಟು ಬ್ಯಾಲೆನ್ಸ್ ಇತ್ತು ಅಂತ ತಗೊಂಡು ದಯವಿಟ್ಟು ಇದೇ ಥರ ವೇದಿಕೆ ಮಾಡಿ ಪಂಚಾಯತಿ ಮುಂಭಾಗದಲ್ಲೇ, ಪಟ್ಟಣ ಪಂಚಾಯತಿ ಮುಂಭಾಗದಲ್ಲೇ ನೀವು ಲೋಕಾಯುಕ್ತರು ಗಮನ ತಿಳಿಸಿ, ಸಾರ್ವಜನಿಕರ್ಗ ಪತ್ರಕರ್ತರು ಕೊಟ್ಟು ಪತ್ರಿಕಾ ಮಾಧ್ಯಮದಿಂದ ಅವ್ರಿಗೆ ಜನಗಳಿಗೆ ತಿಳಿಸಂಗೆ ಮಾಡಿ. ಇಲ್ಲದೆ ಹೋದರೆ ನಾವಿವತ್ತು ಬಂದು ಇರೋದು ಒಂದು 5-6 ಜನ ಅಷ್ಟೇ ಕಾರ್ಯಕರ್ತರು. ನಾವು ಕೇಳಬೇಕು ಇಲ್ಲಿರೋ ದೋಷ ಇದು ಅವ್ಯವಹಾರಗಳನ್ನ ಪ್ರೆಸ್ ಮುಂದೆ ಹೇಳಿ ನಾವು CM ಗಮನಕ್ಕೆ ತರಿಸ್ಬೇಕು ಅಂತ CM DK ಶಿವಕುಮಾರ್ ಸಾಹೇಬ್ರಿಗೆ ಮನವಿ ಮಾಡಿ ಹೇಳ್ತಾ ಇದ್ದೀನಿ. ನೀವೇ ಇಲ್ಲಿಂದ ಏನಾದರೂ ಪಟ್ಟಣ ಪಂಚಾಯತ್ ಅವ್ಯವಹಾರಗಳನ್ನ ತನಿಖೆ ಮಾಡಿಸಿಲ್ಲ ಅಂದರೆ CM ಸಾಹೇಬ್ರೆ, ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹಳ್ಳಿ ಜನನ ರೈತರನ್ನ ಕರ್ಕೊಂಡು ನಿಮ್ಮ ವಿಧಾನಸೌಧ ಮುಂದೆ ಬಂದು ಕೂತ್ಕೊಳ್ಳೋಕ್ಕೂ ನಾವು ರೆಡಿ ಇದ್ದೀರಿ. ಶೀಘ್ರದಲ್ಲೇ, ತುಂಬ ದಿನ ಇಲ್ಲ, ಇದೇ ಒಂದು ವಾರ 10 ದಿನದಲ್ಲಿ ಇವ್ರ ಮೇಲೆ ತನಿಖೆ ಮಾಡಿ ಅವ್ರನ್ನ ಎಲ್ಲಿದ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ರು ಸಮೇತ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅಂದರೆ ನಾವು ದಯವಿಟ್ಟು CM ಸಾಹೇಬರು ವಿಧಾನಸೌಧ ಮುಂದೆ ಧರಣಿ ಮಾಡೋಕೆ ನಾವು ರೆಡಿ ಇದ್ದೀರಿ ಅಂತೇಳಿ